ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿಂದ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರಸ್ತುತ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಮಹಾದೇವ. ಎಲ್ಲ ಕಡೆಗಳಲ್ಲೂ ಕೂಡ ಈ ಸಿನಿಮಾದ ಬಗ್ಗೆ ಪಾಸಿಟಿವ್ ರಿವ್ಯೂ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿ ಸಿನಿಮಾ ತುಂಬಾನೇ ಚೆನ್ನಾಗಿದೆ, ಅತ್ಯದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ದಂಡು ಬರ್ತಾ ಇದೆ. ಒಂದಿಷ್ಟು ಪ್ರೇಕ್ಷಕರು ನಾವು ವೀಕೆಂಡ್ನಲ್ಲಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡ್ತೀವಿ, ಫ್ಯಾಮಿಲಿ ಸಮೇತರಾಗಿ ಹೋಗಿ ಸಿನಿಮಾವನ್ನು ಕಣ್ತುಂಬಿಕೊಳ್ತೀವಿ ಅಂತ ಹೇಳ್ತಾ ಇದ್ರೆ, ಇತ್ತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಈ ಸಿನಿಮಾದ ಪ್ರದರ್ಶನಕ್ಕೆ ಕೊಕ್ಕೆ ಹಾಕಿದೆ. ಅವ್ರು ಕೊಡ್ತಾ ಇರುವ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪ್ರೇಕ್ಷಕರ ಕೊರತೆ ಇದೆ. ಕೇವಲ 35 ಮಂದಿಯಷ್ಟೇ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬರ್ತಿದ್ದಾರೆ, ಹಾಗೆ ಹೀಗೆ ಅಂತೇಳಿ ಸಬೂಬು ನೀಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಪ್ರಸ್ತುತ ದಿನಗಳಲ್ಲಿ, ಅದು 2ನೇ ವಾರದಲ್ಲೂ 35 ಮಂದಿ ಪ್ರೇಕ್ಷಕರು ಬಂದ್ರೆ ಅದು ದೊಡ್ಡ ವಿಚಾರ. ಹೋಗ್ಲಿ, ಮಹಾದೇವ ಸಿನಿಮಾಗೆ ಇವರು ಪ್ರದರ್ಶನವನ್ನ ನೀಡದೆ ಮತ್ತೇನ್ ಮಾಡ್ತಾರೆ? ಏನಲ್ಲಿ ಕೋಳಿ ಸಾಕಣೆ ಕೇಂದ್ರ ಏನಾದ್ರೂ ಮಾಡುವಂತ ಪ್ಲಾನ್ ಇದೆಯಾ? ಯಾಕಂದ್ರೆ ಅಷ್ಟು ಸ್ಕ್ರೀನ್ ಇದೆ, ದಿನಕ್ಕೆ ಒಂದೊಂದು ಸ್ಕ್ರೀನ್ ನಲ್ಲಿ ಕನಿಷ್ಠ 5 ಪ್ರದರ್ಶನ. ಮಹಾದೇವ ಸಿನಿಮಾಗೆ ಬೇಕಾದ ಸಮಯದಲ್ಲಿ ನೀಡ್ತಾ ಇಲ್ಲ. ಅದ್ಯಾವುದೋ ಬೆಳಗಿನ ಆಟ ಅಥವಾ ಒಂದು 11 ಗಂಟೆ 3 ಗಂಟೆ ಈ ತರದ ಪ್ರದರ್ಶನವನ್ನ ನೀಡಲಾಗ್ತಾ ಇದೆ. ಬಿಟ್ಟಿಯಾಗಿ ಅವ್ರು ನೀಡ್ತಾ ಇಲ್ಲ, ಪರ್ಸೆಂಟೇಜ್ ತಗೊಂಡೇ ಕೊಡ್ತಾ ಇರೋದು. ಹೀಗಿರ್ಬೇಕಾದ್ರೆ ಕಾಡಿ ಬೇಡಿ ಪ್ರದರ್ಶನವನ್ನ ಕೇಳುವಂತ ಪರಿಸ್ಥಿತಿ ಯಾಕೆ? ಅದು ನಮ್ಮ ರಾಜ್ಯದಲ್ಲಿ, ನಮ್ಮ ಮಣ್ಣಿನಲ್ಲಿ. ಕಾರಣ ಏನಿಲ್ಲ, ಹಿಂದಿ ಸಿನಿಮಾ ಒಂದು ಕಳೆದ ವಾರ ರಿಲೀಸ್ ಆಗಿದೆ. ಈ ಸಿನಿಮಾಗೆ ಹೆಚ್ಚಿನ ಪ್ರದರ್ಶನವನ್ನ ನೀಡೋದಕ್ಕಾಗಿ ಮಹಾದೇವ ಸಿನಿಮಾಗೆ ಕೊಕ್ಕೆ ಹಾಕಲಾಗಿದೆ. ಮಹಾದೇವ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಆದ್ರೂ ಕೂಡ ಈ ಸಿನಿಮಾಗೆ ಪ್ರದರ್ಶನವನ್ನ ಬೇಕಾದ ಸಮಯದಲ್ಲಿ ನೀಡ್ತಾ ಇಲ್ಲ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನೀಡಿರೋದು 3 ಪ್ರದರ್ಶನ ಅಷ್ಟೇ. ಆ ಮಟ್ಟದಲ್ಲಿ ಈ ಸಿನಿಮಾವನ್ನ ತುಳಿಯಲಾಗ್ತಾ ಇದೆ ಮಹಾದೇವ ಸಿನಿಮಾ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ನೋಡಿ, ಒಂದೊಂದು ಪ್ರದರ್ಶನ. ಇಲ್ಲೊಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇದೆ PVR, 2 ಪ್ರದರ್ಶನ ನೋಡಿ. ಇಲ್ಲೊಂದು 3 ಪ್ರದರ್ಶನವನ್ನ ನೀಡಿದ್ದಾರೆ. ಇದು ಬಿಟ್ರೆ ಮತ್ತೆಲ್ಲೂ ಕೂಡ ನಿಮ್ಗೆ ಇಲ್ಲ ನೋಡಿ. ಗೋಪಾಲನು ಇಲ್ಲೊಂದು ಪ್ರದರ್ಶನ, ಎಲ್ಲ ಒಂದೊಂದು ಪ್ರದರ್ಶನ, ಮತ್ತೆಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳೇ. ರಾಕ್ ಲೈನ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವನ್ನು ಹೊರತುಪಡಿಸಿ, ಯಾಕಂತ ಹೇಳಿದ್ರೆ ಇದು ನಮ್ಮವರ ಮಲ್ಟಿಪ್ಲೆಕ್ಸ್. ಹಾಗಾಗಿ ಅದೇ ಹೌಸ್ಫುಲ್ ಸಿನಿಮಾಗೆ ಇದು ಪ್ರೆಸೆಂಟ್ ಈಗ ಎಷ್ಟೊಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ನೋಡಿ ರಾತ್ರಿಯ ಪ್ರದರ್ಶನದಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇದೆ. 10 ಗಂಟೆ 10:15 ಎಲ್ಲಾನು. ಇದೆಲ್ಲ ಒಂದಾಗ ಹೌಸ್ಫುಲ್ ಆಗಿದೆಯಾ? ಇಲ್ಲ. 2ನೇ ವಾರದಲ್ಲೂ ಕೂಡ ಹೌಸ್ಫುಲ್ ಸಿನಿಮಾಗೆ ಈ ಮಟ್ಟದಲ್ಲಿ ಪ್ರದರ್ಶನವನ್ನ ನೀಡಲಾಗ್ತಾ ಇದೆ. ಇದು 1 ವರ್ಷನು, ಇನ್ನೊಂದು ವರ್ಷನಿಗೆ ನೋಡೋಣ ನೋಡಿ. ಇನ್ನು ನಾಳೆ ನೋಡಿ ಎಷ್ಟು, ಇದರಲ್ಲಿ 2 ವರ್ಷನಿದೆ. ಹಾಗಾಗಿ ಈ ವರ್ಷನಿಗೆ ನೋಡಿ ಒಂದೊಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ನೀಡಿರುವಂಥ ಪ್ರದರ್ಶನ ನೋಡಿ. 8 ಪ್ರದರ್ಶನ, 7 ಪ್ರದರ್ಶನ, 5 ಪ್ರದರ್ಶನ, ಇಲ್ಲಿ 10 ಪ್ರದರ್ಶನ ನೋಡಿ. ಎಷ್ಟೆಷ್ಟು ಪ್ರದರ್ಶನವನ್ನು ನೀಡಿದ್ದಾರೆ ಅಂತ. ನಮ್ಮ ರಾಜ್ಯ, ನಮ್ಮ ಮಣ್ಣು, ಇಲ್ಲಿಯೇ ನಮ್ಮ ಸಿನಿಮಾವನ್ನ ಕೊಲ್ಲಲಾಗ್ತಾ ಇದೆ, ಕತ್ತು ಇಸುಕಲಾಗ್ತಾ ಇದೆ. ಇದು ಹಿಂದಿ ಸಿನಿಮಾ ಒಂದಕ್ಕೆ ನೀಡಿರುವಂಥ ಪ್ರದರ್ಶನಗಳು. ನಮ್ಮ ಮಹಾದೇವ ಸಿನಿಮಾ ಅತ್ಯದ್ಭುತವಾಗಿ ಪ್ರದರ್ಶನ ಕಂಡ್ರು ಕೊಡ್ತಾ ಇಲ್ಲ. ಕಾರಣ ಮತ್ತೇನಿಲ್ಲ, ಹಾಗಂತೇಳಿ ಇವ್ರದ್ದು ಅತ್ಯದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆಯಾ, ಎಲ್ಲ ಹೌಸ್ಫುಲ್ ಆಗ್ತಾ ಇದೆ ಅಂತ ಇಲ್ಲ. ಹೌಸ್ಫುಲ್ ಆಗಿಲ್ಲ ಅಂತಾದ್ರೂ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವೆಲ್ಲ ಉತ್ತರ ಭಾರತದ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು. ಹೀಗಾಗಿ ಅವರಿಗೆ ಅವರ ಸಿನಿಮಾಗಳಷ್ಟೇ ಮುಖ್ಯ, ಇವರಿಗೆ ನಮ್ಮ ಸಿನಿಮಾಗಳು ಬೇಕಾಗಿಲ್ಲ. ನಮ್ಮ ಸಿನಿಮಾ ಎಂಥದ್ದೇ ಅತ್ಯದ್ಭುತವಾಗಿ ಪ್ರದರ್ಶನ ಕಂಡ್ರು, ಆ ಕಡೆ ಅವರ ಇನ್ನೊಂದು ಸಿನಿಮಾ ಇದ್ರು, ಅವರ ಮೊದಲ ಆಯ್ಕೆ ಏನಿದ್ರು ಅವರ ಸಿನಿಮಾಗಳು. ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಕನ್ನಡದಿಂದಲೇ ಅನ್ನ ತಿಂತಿದ್ದಾರೆ, ಕನ್ನಡದಿಂದಲೇ ನೀರು ಕುಡಿತಿದ್ದಾರೆ ಅಂತ ಆದ್ರೆ ಮೊದಲು ಋಣಿಯಾಗಿರ್ಬೇಕಾಗಿದ್ದು ಕರುನಾಡಿಗೆ, ಈ ಮಣ್ಣಿಗೆ. ಇದು ಯಾವುದೋ ತಮಿಳುನಾಡು ಅಥವಾ ಆಂಧ್ರದಲ್ಲಿ ಆಗಲ್ಲ, ಕರ್ನಾಟಕದಲ್ಲಿ ಮಾತ್ರ. ಯಾಕೆ ನೋಡಿ, ಮಹಾದೇವ ನಾಳಿನ ಪ್ರದರ್ಶನ ನೋಡಿ. ಎಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು. ಮೊದಲ ವಾರ ಇದ್ದಂಥ ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಬಹುತೇಕ ಈ ಸೈಡಲ್ಲಿ ಎಲ್ಲ ಯಾವುದೆಲ್ಲ ಇತ್ತು ಎಲ್ಲದಕ್ಕೂ ಕೊಕ್ಕೆ ಬಿದ್ದಿದೆ. ಯಾವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಇಲ್ಲ. ಎಲ್ಲಿ ಮುಖ್ಯವಾಗಿ ಯಾವುದೆಲ್ಲ ಇರುತ್ತೆ ನೋಡಿ. ಯಶವಂತಪುರದಲ್ಲಿ ಇಲ್ಲಿ 1 ಪ್ರದರ್ಶನ, ಮಾಗಡ್ ರೋಡ್ ಅಲ್ಲಿ 2 ಪ್ರದರ್ಶನ, ಇನ್ನು ಓಲ್ಡ್ ಮದ್ರಾಸ್ ರೋಡ್ ಇಲ್ಲಿ 3 ಪ್ರದರ್ಶನ, ಮತ್ತೆ ಮೈಸೂರು ರಸ್ತೆ 2 ಪ್ರದರ್ಶನ, ಒರೆನ್ ಮಾಲ್ ನೋಡಿ ಒಂದೇ ಒಂದು ಪ್ರದರ್ಶನ, ಕನಕಪುರ ರಸ್ತೆ 1 ಪ್ರದರ್ಶನ. ಇಷ್ಟೇ.
ನೋಡಿ ಗೋಪಾಲನ್, 3 ಗೋಪಾಲನ್ ಒಂದೊಂದು ಪ್ರದರ್ಶನ. ಅದೇ ಇಲ್ಲಿ ನೋಡಿ PVR ಎಷ್ಟೆಷ್ಟು ಕೊಟ್ಟಿದೆ ನೋಡಿ, ಭರ್ಜರಿ ಅಂತ ಪ್ರದರ್ಶನಗಳು. PVR ಐನಾಕ್ಸ್, ಗೋಪಾಲನ್ನು ಮಹಾದೇವ ಸಿನಿಮಾಗೆ ಒಂದೇ ಒಂದು ಐನಾಕ್ಸ್ ಇಲ್ಲ, ಆದರೆ ಹಿಂದಿ ಸಿನಿಮಾಗೆ ಎಲ್ಲನೂ ಇದೆ. ಕಾರಣ ಅವರ ಭಾಷಾ ಪ್ರೇಮ. ಅವರಿಗೆ ನಮ್ಮ ಸಿನಿಮಾಗಳು ಯಾವ ರೀತಿ ಇದ್ರೂ ಪರವಾಗಿಲ್ಲ, ಹೇಗೆ ಹೋದ್ರೂ ಪರವಾಗಿಲ್ಲ, ಒಟ್ಟಾರೆಯಾಗಿ ನಮಗೆ ಪ್ರದರ್ಶನವನ್ನು ಕೊಡೋದಕ್ಕೆ ಒಂದೊಂದು ಕಾರಣಗಳು, ಹಂಗೆ ಹಿಂಗೆ ಅಂತ. ಅವರ ಸಿನಿಮಾಗಳು ಅತ್ಯದ್ಭುತವಾಗಿ ಓಡುತ್ತಾ ಅಂತ ಹೇಳಿದ್ರೆ ಅದೂ ಇಲ್ಲ, ಆದರೆ ಪ್ರದರ್ಶನಗಳಿದ್ದಾವೆ. ನಮಗೆ ಮಾತ್ರ 1000 ಪ್ರಶ್ನೆಗಳು. 31 ಮಂದಿ ಅಷ್ಟೇ ಬಂದಿರೋದು, ಮ್ಯಾಕ್ಸಿಮಮ್ 40 ಮಂದಿ. ಅಲ್ಲ, ನಿಮ್ಮ ಆಡಿಟೋರಿಯಮಲ್ಲಿ ಎಷ್ಟು ಸೀಟ್ ಕೆಪಾಸಿಟಿ ಇದೆ? 120. 120ರಲ್ಲಿ 35 ಮಂದಿ 2ನೇ ವಾರಕ್ಕೆ ಬಂದಿದ್ದಾರೆ ಅಂದರೆ ಸಣ್ಣ ವಿಚಾರ ಅಲ್ವೇ ಅಲ್ಲ ಅದು. ಈ ಸಿನಿಮಾಗೆ ಎಷ್ಟು ಮಂದಿ ಬಂದಿದ್ದಾರೆ ಅಂತ ಲೆಕ್ಕ ಹಾಕಿದ್ರೆ ಗೊತ್ತಾಗುತ್ತೆ. ನಾವು ಆ ಸಿನಿಮಾದ ಬಗ್ಗೆ ಹೇಳ್ತಾ ಇಲ್ಲ, ಅವರಿಗೆ ನೀವು ಪ್ರದರ್ಶನ ಕೊಡ್ತಾ ಇದ್ದೀರಾ, ನಮಗೂ ಕೊಡಿ ಅಷ್ಟೇ ಕೇಳ್ತಾ ಇರೋದು. ಹಾಗಂತ ಇದು ಮೊದಲ ಬಾರಿ ಅಲ್ಲ. ಈ ರೀತಿಯಾದಂತಹ ಪ್ರಮೇಯ ಪ್ರತಿ ಸಲನೂ ಆಗ್ತಾನೇ ಇರುತ್ತೆ, ಪ್ರತಿ ಸಲನೂ ಕೂಗು ಎದ್ದೇ ಹೇಳುತ್ತೆ. ಅದೇನು ಮಾಡೋದು, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ನಮಸ್ಕಾರ.